ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ನಿಮಗೆ ಈಗಾಗಲೇ ಗೊತ್ತಿದೆ ರೈತರು ಮತ್ತು ನೇಕಾರರು ಯಾವ ರೀತಿಯಾಗಿ ಈ ವಿದ್ಯುತ್ತಿನ ಖಾಸಗೀಕರಣ ಮಾಡಿಕೊಡೋದು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಮತ್ತು ಪಾಪ ಅವ್ರ ಬದುಕು ಭಾಳ ನಿಷ್ಠೂರದ ಕಷ್ಟದ ಮತ್ತು ಅದನ್ನು ಕರೆಂಟ್ ತುಟ್ಟಿ ಆಗಿಬಿಟ್ಟಿದಪ್ಪ, ವಿದ್ಯುತ್ ತುಟ್ಟಿ ಆಗಿಬಿಟ್ಟಿದೆ. ನಮ್ಮ ಪರಿಸ್ಥಿತಿ ಏನು? ಖಾಸಗಿಯವ್ರು ನಾವು ಏನು ಕೇಳೋದು? ಸರ್ಕಾರಕ್ಕೂ ಸ್ವಲ್ಪ ಏನಾದರೂ ಒತ್ತಡ ಮಾಡಿದ್ರೆ ಮಾಡ್ಬೋದು. ಈಗಾಗಲೇ ಖಾಸಗೀಕರಣದ ಎಜುಕೇಷನ್ ಸಿಸ್ಟಮ್ ಹಾಳಾಗಿ ಹೋಗ್ಯದ. ಅನೇಕ ಚಿಂತೆಗಳು ಅವ್ರು ಪಾಪ ಕಾಡ್ಲಿಕ್ಕೆ ಆ ದಿಶೆಯಲ್ಲಿ ಒಂದಿಷ್ಟು ಮೂವ್ಮೆಂಟ್ಗಳನ್ನ ಮಾರಿಂಗ್ಪುರ ತೀರದಲ್ಲಿ ಅಲ್ಲೆಲ್ಲ ಮಾಡ್ತಿದ್ರು. ಅದರಲ್ಲೂ ಮಾರಿಂಗ್ಪುರ ರಬಗೈ ಬನಟ್ಟಿ ಇವುಗಳಲ್ಲಿ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ನೇಕಾರರ ಒಂದು ಅಭಿವೃದ್ಧಿ ಸಂಘ ಅಂತೇಳಿ. ಅದರ ಅಧ್ಯಕ್ಷರಾದಂಥ ಶಿವಲಿಂಗಣ್ಣ ಟಿರ್ಕಿ ಅವರು ನೇತೃತ್ವ ವಹಿಸಿ ಈ ಹೋರಾಟವನ್ನು ಮೂಮೆಂಟನ್ನು ಮಾಡ್ತಾಯಿದ್ರು. ಇದು ಆಗಬಾರ್ದು ಖಾಸಗೀಕರಣ ಅಂತೇಳಿ. ಈ ಮೂಮೆಂಟ್ದಾಗ ಸಹಜವಾಗಿ ಈ ನಮ್ಮ ಜನನಾಯಕರನ್ನು ಅಂತಾರೆ ಬರೋದು ಹೋಗೋದು ಇಲ್ಲ ಮಾಡಿಸ್ತೀವಿ ಹಾಗೆ ಹೀಗೆ ಅಂತೇಳಿ ಇದ್ದು ಇರ್ತಾವೆ. ತಮ್ಮದೊಂದಿಷ್ಟು ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಆ ಸಂದರ್ಭದಲ್ಲೇ ಅಲ್ಲಿಯ ತೀರ್ಥಾಳದ ಶಾಸಕ ಯಶಸ್ವಿ ನಿಮಗೆ ಗೊತ್ತಿದ ಸಿದ್ದು ಸೌದಿ ಅವರು ಇದರಿಂಥವ್ರು ಬಂದಾಗ 4 ಜನ ಕುಡಿದ 4 ರೀತಿ ಮಾತುಗಳು ಮತ್ತು ಎಲ್ಲ ಪಾರ್ಟಿ ಜನ ಇರೋದರಿಂದಾಗಿ ಸಹಜವಾಗಿ ಇದು ಮೋದಿ ಅವರು ಸಹಿತ ಆಗಿರ್ಬೋದು, ರಾಜ್ಯದ ನಮ್ಮ ಡಿಕೆಶಿ ಅವರಾಗಿರ್ಬೋದು, ಇವರಿದ್ದವರು ಇದನ್ನು ತಡಿಬೇಕು ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಮತ್ತೇನು ಮಾಡಿದ್ದಾರೆ ಮತ್ತು 4 ಮಂದಿ ಕುಡಿದ 4 ರೀತಿ ಮಾತು ಬಂದ ಬರ್ತದೆ. ಅಳದಾಗ ಇದನ್ನು ವಿರೋಧ ಮಾಡ್ತಾರೆ. ನಮ್ಮ ಸಿದ್ದು ಸೌದಿ ಅವರು ವಿರೋಧ ಮಾಡೋದು ಅಷ್ಟೇ ಅಲ್ಲ, ಅದರಲ್ಲಿ ಆ ಪ್ರತಿಭಟನೆ ಅವರು ಅದನ್ನು ಕಾಂಗ್ರೆಸ್ ವಿರುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಒಟ್ಟು ಮಾಡ್ಲಿಕ್ಕೆ ಹೊರಟಿದ್ರು. ಅದು BJP ಸಹಿತ ತೆಗೆದುಕೊಂಡು ಬೀಳುವಂತ ತಕ್ಷಣ ಸಹಜವಾಗಿನ ಅವರು ಅದನ್ನು ವಿರೋಧ ಮಾಡ್ತಾರೆ. ಜೊತೆಗೆ ಆ ಫಂಕ್ಷನ್ ಬಿಟ್ಟು ಹೋಗ್ತಾರೆ. ಮಾರಿಂಗ್ಪುರದಲ್ಲಿ ಕಳೆದ 1-3 ವರ್ಷದಿಂದ ಹೋದ ತಕ್ಷಣ ಇಲ್ಲಿ ಸಹಜವಾಗಿ ಏನಾಗಿಬಿಡೋದಪ್ಪ ಅಂದ್ರೆ ಅದನ್ನು ಏನೇನು ಮಾಡೋದು ಅಂತೇಳಿ ಯಾಕಂದ್ರೆ ಪ್ರೊಟೆಸ್ಟ್ ಮಾಡೋಂಥ ಗ್ಯಾರಂಟಿ ಆಗ್ಯದ. ರೈತರು ಕೂಡಿದ್ದಾರೆ, ನೇಕಾರರು ಕೂಡಿದ್ದಾರೆ. ಅಂಥ ಸಂದರ್ಭದಲ್ಲೇ ಸಹಜವಾಗಿ ಟಿರ್ಕಿ ಅವರು ಅದನ್ನು ಮುಂದುವರಿಸ್ಬೇಕು ಅನ್ನೋದ್ರಲ್ಲೇ ಸಿದ್ದು ಸೌದಿ ಅವರು ಬೆಂಬಲಿಗರು ಅವರು ಬಂದು ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಇದು ವಾಚ್ ಶಬ್ದನ ಬೇಯುವಂಥದ್ದು, ಇಲ್ಲ ನೀವೆಲ್ಲ ಕಾಂಗ್ರೆಸ್ ನಮ್ಮ ಜನ ಇರ್ಬೋದು ಮತ್ತೇನಿರ್ಬೋದು ಅಂತ ಮಾತಾಡೆ ಇದು ನಮಗೆ ಸಂಬಂಧಿಸಿದ್ದಲ್ಲ ಅನ್ನುವಂಗೆ ಇದನ್ನು ನೀವು ಏನೋ ರಾಜಕೀಯ ಮಾಡಲಿಕ್ಕೆ ಹಚ್ಚಿದ್ರಿ ಅಂಥೇಳಿ ಏನೇನೋ ಒಟ್ಟು ಮಾತಾಡಿ ಅವ್ರಿಗೆ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಟಿರ್ಕಿ ಅವರು ಶಿವಲಿಂಗಣ್ಣ ಟಿರ್ಕಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಂಪ್ಲೇಂಟ್ ನನಗೆ ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಸಿದ್ದು ನಮ್ಮ ಯಾರೋ ವಿಶೇಷವಾಗಿ ಸೌದಿ ಅವ್ರ ಜೊತೆಗಾರರು ಒಂದು 6 ಜನ ಒಟ್ಟಲ್ಲಿ 7 ಜನ ಮೇಲೆ FIR ಹರಿಸಿದ್ರೆ ನಮ್ಮನ್ನು ಹಲ್ಲೆ ಆಗಿದೆ ಇವರಿಂದ ಅಂತ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಅದು ಚರ್ಚೆ ಜೋರು ಹಿಡಿದು ಬಿಡೋದು. ರಬಗೈ ಬನಟ್ಟಿ, ಮಾರಿಂಗ್ಪುರ ಸುತ್ತಮುತ್ತ ಈ ನೇಕಾರರ ಬದುಕದಲ್ಲ ಅವರೆಲ್ಲರೂ ಇವತ್ತು ಯಾಕೆ ಸಿದ್ದು ಸೌದಿಯವರು ನಮ್ಮನ್ನು ವಿರೋಧಿಸಬೇಕು ಅಂತೇಳಿ ಸಿದ್ದು ಸೌದಿಯವರು ವಿರೋಧವಾದಂಥ ಒಂದು ಮೂಮೆಂಟಲ್ಲೇ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೇಳ್ತಾ ಇರೋದು, ನೀವು ನಮ್ಮಲ್ಲಿ ಹಲ್ಲೆ ಯಾಕೆ ಮಾಡಿದ್ರಿ, ಅವ್ರ ಬಗ್ಗೆ ಅಸಭ್ಯವಾಗಿ ಯಾಕೆ ಮಾತಾಡಿದ್ರಿ ಅಂತೇಳಿ. ಇದು ಮಾತಾಡೋ ಸಿದ್ದು ಸೌದಿಯವ್ರು ತಪ್ಪು. ನಾವು ಯಾಕೆ ತಪ್ಪಪ್ಪ ಅಂದ್ರೆ ಈ ಹಲ್ಲೆ ಅವ್ರ ಜನಾನ ಮಾಡಲಿ ಯಾರೋ ಮಾಡಲಿ ಆವೇಶ ಮಾಡಿದ್ದ ಘಟನೆಯಿಂದಾಗಿ ಇವತ್ತು ಸಿದ್ದು ಸೌದಿಯವ್ರಿಗೂ ಸಹಿತ ಇದು ಅಂಟುಕೊಳ್ಳುವಂಥದ್ದು ಮತ್ತು ಅಂಟುಕೊಂಡದ್ದು ಈಗಾಗಲೇ FIR ಹೊರದಿದ್ದಾರೆ. ಇನ್ನು ಕರೆ ಸುಳ್ಳ ನಂತರ ಬಟ್ ಈಗ ಒಂದು ರೀತಿಯಿಂದ ಟಿರ್ಕಿ ಅವರ ಈ ಒಂದು ಅವ್ರ ಮೇಲೆ ಅಂಥ ಹಲ್ಲೆಯಿಂದಾಗಿ ಸಹಜವಾಗಿ ನೇಕಾರರಲ್ಲೇ ಇವ್ರ ಬಗ್ಗೆ ಒಂದು ವಿರೋಧದ ಭಾವನೆ ಬರೋದು ಸಹಜದ. ಯಾಕಪ್ಪ ಅಂದ್ರೆ ನಮ್ಮ ಬದುಕದ ರೀ ಕರೆಂಟ್ ನಾಳೆ ತುಟ್ಟಿ ಅದು ಮತ್ತೆ ಅದು ಪ್ರಾಡೋದ್ರೆ ಕೊಟ್ಟರೆ ಹೆಂಗೆ ಕೇಳೋಣ ಅದನ್ನು. ಯಾಕಂದ್ರೆ ಅದ್ರ ಜೊತೆ ನಮ್ಮ ಬದುಕದ ನಮ್ಮದೊಂದೇ ಅಲ್ಲ, ನೇಕಾರದಾಯಿತು, ರೈತರದಾಯಿತು, ಎಲ್ಲ ಬಿದ್ದ ಸಮುದಾಯದಾಯಿತು. ವಿದ್ಯುತ್ ಬಿಟ್ಟು ನಮ್ಮ ಬದುಕು ಸಾಧ್ಯ ಇಲ್ಲ. ಮತ್ತು ಅದು ತುಟ್ಟಿ ಆಗಿಬಿಡ್ತು, ಕಾಶಿಯವ್ರಿಗೆ ಕೊಡ್ತೇವೆ, ನಮ್ಮ ಬದುಕು ಹೆಂಗೆ ನಡಿಬೇಕು ಅನ್ನೋದು ಚಿಂತೆ ಕಳವಳ ಈ ಜನರದೆಲ್ಲ ಅವ್ರ ಧ್ವನಿಯಾಗಿ ಇಲ್ಲಿ ಟಿರ್ಕಿ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಓಡಾಡಿ ಕೆಲಸ ಮಾಡುವಂಥದ್ದು, ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಸ್ಪಂದನೆ ಕೊಡೋದಷ್ಟೇ ಅಲ್ಲ, ಹೋರಾಟದ ಮುಂಚೆ ನಿಂತು ಇಲ್ಲಿವರೆಗೆ ಮಾಡ್ತಾ ಬಂದಿದ್ದಾರೆ ಕಳೆದ 10-20 ವರ್ಷಗಳಿಂದ. ಹೀಗಾಗಿ ಅಲ್ಲೇ ನೇಕಾರರಿಗೆ ಒಂದು ವಿಶ್ವಾಸ. ಹೀಗಾಗಿ ಅಲ್ಲಲ್ಲೇ ನೇಕಾರರ ಮುಖಂಡರು ಅಥವಾ ನೇಕಾರರು ಖಂಡನೆ ಮಾಡ್ತಾ ಇದ್ದಾರೆ. ಇದು ಮಾಡಿದ ತಪ್ಪು. ಸಿದ್ದು ಸೌದಿಯವರು ಅವ್ರ ಜೊತೆಗಾರರು ಇದು ನಿಶ್ಚಿತವಾಗಿಯೂ ನಮಗೆ ಅಪಮಾನ ಮಾಡಿದಾಗ ನಾವು ಮುಂದಿನ ಚುನಾವಣೆ ನೋಡ್ತೀವಿ. ಸಹಜದ ಆವೇಶ ಒಳಗಾದಾಗ ನಾವು ಬರೋ ಚುನಾವಣೆ ನೋಡ್ತೀವಿ. ನಮ್ಮ ಸಲುವಾಗಿ ಯಾಕೆ ಅದು ನಮ್ಮ ಸಲುವಾಗಿ ಯಾಕೆ ಮಾತಾಡ್ತಾ ಇಲ್ಲ, ನಮ್ಮ ನೇಕಾರ ಸಲುವಾಗಿ ಮಾತಾಡ್ರಿ, ನಮ್ಗೆ ಇದನ್ನು ಏನು ಮಾಡಿ ಖಾಸಗೀಕರಣ ಆಗ್ದಂಗೆ ನೋಡ್ರಿ ಅನ್ನೋಂಥ ಮಾತನ್ನು ಅವರು ಸಿದ್ದು ಸೌದಿಯವ್ರಿಗೆ ಕೇಳ್ತಿದ್ದಾರೆ. ಸಿದ್ದು ಸೌದಿಯವರು ತಮ್ಮ ನೀಗ್ತಿದ್ರೆ ನೀಗ್ತದೆ ಅಂತ ಹೇಳಬೇಕು. ಇಲ್ಲಾದಪ್ಪ ಅಂದ್ರೆ
ನಾವು ಹೇಳ್ತೀವಿ ಮಾಡೋದು ಹೋಗ್ಬೇಕಾಗಿತ್ತು. ಬಟ್ ಅವರ ಬೆಂಬಲಿಗರಿಂದ ಹಲ್ಲೆ ಮಾಡಿಸ್ಕೊಳ್ಬಾರ್ದಾಗಿತ್ತು ಅನ್ನೋದು ಅಲ್ಲಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಸಹಜವಾಗಿ ಜನಸಾಮಾನ್ಯರಂತೆ ಇವತ್ತು ಅದರಲ್ಲೂ ಮಹಾಲಿಂಗಪುರದಲ್ಲಿ ತೇರದಾಳದಲ್ಲಿ ರಬಕಬ್ಬನಟ್ಟಿಯಲ್ಲೇ ವಿಶೇಷವಾಗಿ ಇವತ್ತು ತಿರ್ಗಿ ಅವರಪ್ಪ ನಮ್ಮ ಸಲುವಾಗಿ ಒಂದಿಷ್ಟು ಮುಂಚೆ ನಿಂತು ಮಾತಾಡೋಂಥವ್ರು, ನಮ್ಮ ಹಕ್ಕುಗಳಿಗಾಗಿ ಹೋರಾಡುವಂಥ ಅನ್ನುವಂಥ ಒಂದು ವಾತಾವರಣದ ಇಂಥ ಸಂದರ್ಭದಲ್ಲೇ ಟಿರ್ಕಿ ಅವರ ಮೇಲೆ ಹಲ್ಲೆ ಆಗಿದ್ದು. ಇದು ಏನಪ್ಪ ಅಂತಂದ್ರೆ ಅಲ್ಲಿ ಮಹಾಲಿಂಗಪುರ ತೇರದಾಳ ರಬಕಬ್ಬನಟ್ಟಿ ಎಲ್ಲ ಕಡೆ ಚರ್ಚಾ ವಿಷಯ ಆಗ್ಯಾವ. ಮತ್ತು ಇವ ಆಲ್ರೆಡಿ ಈಗಾಗಲೇ ಅದನ್ನು FIR ಹರಿದಿದ್ದರಿಂದಾಗಿ ಮುಂದಿನ ತನಿಖೆ ನಡೆದ ಇದು ಏನಾಗ್ಯದ ಎಂತಾಗಿದೆ ಅನ್ನೋಂಥ ಮತ್ತು ಇದರಿಂದ ತಪ್ಪು ಯಾರು ಇದರಲ್ಲಿ ನಿಜವಾಗಿಯೂ ಅನ್ನುವಂಥದ್ದು ಅದು ಸಹಿತ ಹೊರಗೆ ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಾತು ನೆನಪಿಡ್ಬೇಕಾಗಿದೆ, ಸಿದ್ದು ಸೌದಿ ಅಂತ ನಾಯಕರು ಅವರೊಬ್ಬರಂದ್ರೆ ಒಬ್ಬರಲ್ಲ, ಹೆಚ್ಚು ಎಲ್ಲ ಪಕ್ಷಗಳ ನಾಯಕರು ಅಥವಾ ಶಾಸಕರು ನೆನಪಿಡ್ಬೇಕಾಗಿದೆ. ಇದು ರೈತರಿಗೆ ಮತ್ತು ನೇಕಾರರಿಗೆ ಬಡವರಿಗೆ ದೊಡ್ಡ ಹೊಡೆತ ಕೊಡ್ತದಪ್ಪ ಇದು ಖಾಸಗೀಕರಣದಿಂದ ಅಂತೇಳಿ. ಯಾಕಂದ್ರೆ ಈಗೇನೋ ಒದ್ದಾಡಿ ಏನೋ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಸರ್ಕಾರಕ್ಕೆ ಕೇಳಿದ್ರೆ ಬಿಡ್ಬೋದು, ಅಲ್ಲಿ ಬಿಡೋ ಪ್ರಶ್ನೆ ಬರೋದಿಲ್ಲ. ನೀವು ಬಿಡ್ತಾನಂತಂದ್ರೆ ಕಟ್ ಮಾಡಿಬಿಡುವಂಥದ್ದು, ಇಲ್ಲಾಂದ್ರೆ ನಿಮಗೆ ಚಿಪ್ ಮಾಡಿಕೊಟ್ಬಿಡ್ತಾರೆ ನಿಮ್ಮ ಮೊಬೈಲ್ದಾಗ. ಅದು ದುಡ್ಡು ತೀರಿದ ತಕ್ಷಣ ಹೆಂಗಂದ್ರೆ ನಮ್ಮ ಮೊಬೈಲವರು ಆ ರೀತಿಯಾಗಿ ಟೈಮ್ ಆದ ತಕ್ಷಣ ಬಂದ್ ಆಗಿಬಿಡ್ತದೆ. ಹಂಗೆ ಚಿಪ್ ಮಾಡಿಕೊಟ್ರೆ ರೈತಗೆ ಮತ್ತು ಅದೇ ಕಾಲಕ್ಕೆ ನೇಕಾರ ಮಾಡಿಕೊಟ್ರಪ್ಪ ಅಂದ್ರೆ ನೇಕಾರರು ಆ ಸಮಯ ಆದ ತಕ್ಷಣ ಏನು ಮಾಡಬೇಕು ಅನ್ನೋದು ನಿಮ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿ ವಿದ್ಯುತ್ ತುಟ್ಟಿ ಆಗ್ತಾ ಹೋಗ್ತದೆ, ನಮ್ಮ ಬದುಕಿಗೆ ಸಿಗದಂಗೆ ಆಗ್ತದೆ ಅನ್ನೋಂಥ ಭಯ ಎಲ್ಲ ನೇಕಾರರಲ್ಲೂ ಸೇರಿದೆ ಮತ್ತು ರೈತರಲ್ಲೂ ಸೇರಿದೆ. ಅದಕ್ಕಾಗಿ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೋಗಿ ಮೇಲೆ ಗೌರ್ಮೆಂಟ್ಗೆ ತಿಳಿಸುವಂಥದ್ದು, ಸೆಂಟ್ರಲ್ ಗೌರ್ಮೆಂಟ್ಗೆ ತಿಳಿಸುವಂಥ ಕೆಲಸ ಇವರು ಯಾರಪ್ಪ ಶಾಸಕರು ಮತ್ತು ಎಂಪಿಗಳಂದ್ರೆ ಇವರು ವಾಹಕರು. ನಮ್ಮ ಸಮಸ್ಯೆಗಳನ್ನ ಅಲ್ಲಿ ಅವ್ರು ತಮ್ಮ ಲೀಡರ್ಗಳಿಗೆ ಹೇಳಿ ಸಾಲ್ವ್ ಮಾಡಿಸುವಂಥದ್ದು. ಅದು ಬಿಟ್ಟುಬಿಟ್ಟು ಈ ಒಂದು ಮೂಮೆಂಟ್ ಮಾಡುವಂಥವ್ರ ಮೇಲೆ ಹಲ್ಲೆ ಮಾಡಿಸುವಂಥದ್ದು ಅವ್ರ ಬೆಂಬಲಿಗರಿಂದ ಇವೆಲ್ಲನೂ ಏನಪ್ಪ ಅಂದ್ರೆ ಇದೊಂದು ರೀತಿ ಒಂದು ಚೀಪ್ ಕಿಮಿಕ್ ಅಂತೀವಿ ನಾವು, ಅನಗತ್ಯ ಸಣ್ಣತನದ ಮನಸ್ಥಿತಿ ಅಂತ ಹೇಳ್ತೀವಿ. ಆ ಮನಸ್ಥಿತಿ ಮಾಡಿದ್ರಿಂದಾಗೆ ಇವತ್ತು ತಿರ್ಕಿಯವರು ತಮ್ಮ ಧ್ವನಿ ಎತ್ತಿ ಹೇಳ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೇಸು ಹಾಕಿದಾರೆ, ಸುದ್ದಿಗಳಿದ್ದಾವೆ. ಇನ್ನು ಈ ತನಿಖೆಯಾಗಿ ಯಾರು ತಪ್ಪಿತಸ್ಥರು ಅನ್ನೋದು ಅಥವಾ ಅದು ಹೊರಗೆ ಬರುವಂಥದ್ದು ಮುಂದಿನ ದಿನದಲ್ಲಿ ಆಗ್ಬೋದು. ಆದರೆ ಒಂದು ಮಾತ್ರ ಕೊನೆಗೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಯಾವುದೇ ಪ್ರಸಂಗದಲ್ಲಿ ಏನೇ ಆಗಲಿ ಈ ರೈತರು ಮತ್ತು ನೇಕಾರರಿಗೆ ಈ ಖಾಸಗೀಕರಣ ಸ್ಪಷ್ಟ ಬೇಡಾಗ್ಯದ. ಯಾಕಂದರೆ ಖಾಸಗೀಕರಣಾದ್ರೆ ನಮ್ಮ ಬದುಕುಗಳು ಕಷ್ಟದ್ದಾಗ್ತಾವೆ, ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬರ್ತದೆ. ಮತ್ತು ನಮಗೆ ಆ ಹೆಚ್ಚಿನ ದುಡ್ಡನ್ನು ಕೊಟ್ಟ ವಿದ್ಯುತ್ತನ್ನು ಕೊಳ್ಳುವಂಥ ಶಕ್ತಿ ಇವತ್ತು ನಮ್ಮಲ್ಲಿಲ್ಲ. ಇದೇ ಒಂದು ದುಡ್ಡನ್ನು ಏನೋ ಇವತ್ತೊಂದಿಷ್ಟು ಹಿಂದೆ ಸಿದ್ದರಾಮಯ್ಯ ಸರ್ಕಾರ, ಇವತ್ತು DKG ಸರ್ಕಾರ ಇದ್ದು ಒಂದಿಷ್ಟು ನಮಗೆ 200 ಯೂನಿಟ್ ನಾವು ಫ್ರೀ ಕೊಟ್ಟದ. ಅದು ಒಂದು ಕ್ಯಾಲ್ಕುಲೇಷನ್ ವರ್ಷದ ಲೆಕ್ಕ ತೆಗೆದ ಕೊಡುವಂಥದ್ದು, ಪೂರ್ಣ 200 ಯೂನಿಟ್ ಕೊಡುವಂಥದ್ದಿಲ್ಲ. ಹೀಗಾಗಿ ಎಲ್ಲರೂ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಈ ದಿಶೆಯಲ್ಲೇ ಚಿಂತನೆ ಮಾಡುವಂಥ ಕೆಲಸ ಆಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಮೂಮೆಂಟ್ ನಿಜವಾಗಿಯೂ ಚಿಂತನೆಗೆ ಅಷ್ಟಲ್ಲ ಹೋರಾಟಕ್ಕೆ ಅಣಿ ಮಾಡಿಕೊಡ್ತದೆ. ಅಲ್ಲಿ ಎಲ್ಲ ನೇಕಾರರು ಇವತ್ತು ಅವ್ರ ಜೊತೆಗೆ ಈ ನಮ್ಮ ರೈತರು ಸಹಿತ ಹೋರಾಟವನ್ನು ಹೇಳೋದ ಇದು ಏನು ರಸ್ತೆಗಳದ ಇನ್ನೂ ತೀವ್ರ ಮಾಡುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಈ ಒಂದು ಘಟನೆ ನಿಜವಾಗಿಯೂ ಒಂದು ನೋವಿನ ಘಟನೆ, ಅದು ಆಗಬಾರ್ದು ಮತ್ತು ಹೇಳ್ತಾ ಮತ್ತು ಅನೇಕರು ನಮ್ಮ ನೇಕಾರರು ಮತ್ತು ರೈತರು ಈ ಒಂದು ದಾಳಿಯನ್ನಲ್ಲಿ ಅಥವಾ ಒಂದು ಹಲ್ಲೆಯನ್ನಾಗಲಿ ಖಂಡಿಸ್ತಾ ಇದ್ದಾರೆ. ಇದು ಕಣ್ಣಾರ ವಿಷಯ ಅನ್ನೋದ್ರ ಮತ್ತೊಮ್ಮೆ ಹೇಳ್ತಾ, ಒಟ್ಟಾರೆಯಾಗಿ ನೇಕಾರ ಮತ್ತು ರೈತರಿಗೆ ಈ ವಿದ್ಯುತ್ ಖಾಸಗೀಕರಣ ಸುತಾರಾಮ್ ಬೇಕಾಗಿಲ್ಲ ಅನ್ನೋ ಮಾತು ನೆನಪಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಗೆ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ
QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.